ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗ್ರ್ಯಾಂಡ್ ಎಂಟ್ರಿ. 60 ಅಡಿಯ ಬೃಹತ್ ಹಾರ, 50 ಜೆಸಿಬಿಗಳೊಂದಿಗೆ 101 ಕ್ವಿಂಟಲ್ ಹೂಗಳಿಂದ ಪುಷ್ಪಾರ್ಚನೆ. ಮಾನ್ವಿ ಪಟ್ಟಣದ ಹೊರವಲಯದಲ್ಲಿ ಕಾರ್ಯಕ್ರಮ ಆಯೋಜನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಬೈರತಿ ಬಸವರಾಜ್ ಗಾಳಿ, ಜನಾರ್ದನ್ ರೆಡ್ಡಿ, ದೊಡ್ಡಣ್ಣಗೌಡ ಪಾಟೀಲ್, ಶಿವರಾಜ್ ಪಾಟೀಲ್, ವಿವಿಧ ಮಠಗಳ ಮಠಾಧೀಶರು ಭಾಗಿ. ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿ ಬಳಗದಿಂದ ಕಾರ್ಯಕ್ರಮ ಆಯೋಜನೆ. ಸಾಮೂಹಿಕ ವಿವಾಹದಲ್ಲಿ 100ಕ್ಕೂ ಹೆಚ್ಚು ಜೋಡಿಗಳಿಗೆ ವಿವಾಹ ಕಾರ್ಯಕ್ರಮ. ಬೃಹತ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಾವಿರಾರು ಜನ. ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಉದ್ಘಾಟನಾ ಕಾರ್ಯಕ್ರಮ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನ ನಾಡು ಕಂಡ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಶ್ರೀ ಬಿವೈ ವಿಜಯೇಂದ್ರ ಸರ್ ಅವರಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಎಲ್ಲ ಶ್ರೀಗಳು, ಟಿಕಲ್ಪರಿ ಸ್ವಾಮಿಗಳು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದೆ. ಸಾಮೂಹಿಕ ಸಾನ್ನಿಧ್ಯವನ್ನು ವಹಿಸಿರುವಂತ ಸರ್ವ ಧರ್ಮದ ಹರಗುರುಚರ ಮೂರ್ತಿಗಳೆಲ್ಲರೂ ಕೂಡ ಎಲ್ಲ ನೂತನ ಮಾಂಗಲ್ಯಂ ತಂತು ನಾನೇನ ಮಮ ಸ್ವಾಮಿ ಶುಭಗೆ ತ್ವಂ ಜೀವ ಶರಶತಂ ಜುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಪಕ್ರಿಯಂ ತರಾಮಿ ಮಾಂಗಲ್ಯಂ ತಂತು ನಾನೇನ ಕಂಠ ಸುಲಗ್ನ ಸಾವಧಾನ ಸಮಹಾರ್ಥ ಸಾವಧಾನ ತಂತು ಪ್ರತಿಷ್ಠಿತ ಮಸ್ತು ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ನ ಜಗತಃ ವಿತರೋ ವಂದೇ ಪಾರ್ವತಿ ಪರಮೇ ಶಿವೋ ದೇವರೇ ಶಿವಹರ ಮಹಾದೇವ. ಕರ್ನಾಟಕ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಸರ್ ಅವರು ಅಕ್ಷತೆ ಹಾಕೋದ್ರ ಮುಖಾಂತರ ಶುಭ ಹಾರೈಸುತ್ತಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಮಾನ್ಯರಿಗೆ, ಹಾಗೆ ನಮ್ಮ ಎಲ್ಲ ಗಣ್ಯಮಾನ್ಯರಿಗೆ ವಿಶೇಷವಾಗಿ ಧನ್ಯವಾದಗಳು. ನಮ್ಮ ಜೋಡಿಗಳಿಗೆ ಸಪ್ತಪದಿ ತುಳಿತಿರುವಂತ ನಮ್ಮ ಜೋಡಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವಂತ ವಿಶೇಷ ವಧುವರರಿಗೆ ಆಶೀರ್ವದಿಸಲಿಕ್ಕೆ, ಹಾರೈಸಲಿಕ್ಕೆ, ಅಕ್ಷತೆ ಹಾಕಲಿಕ್ಕೆ ಹೇಳಿಕೊಡುತ್ತೇವೆ. ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರು, ಯಡಿಯೂರಪ್ಪರು ಮಗ ಆಗಿ ಇವತ್ತೊಂದು ಮಾತನ್ನ ಹೇಳ್ತಾನೆ, ಎಲ್ಲ ಸ್ವಾಮೀಜಿಗಳ ಮುಂದೆ ಒಂದು ಮಾತನ್ನ ಹೇಳ್ತಾನೆ, ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಯಾವತ್ತೂ ಕೂಡ ಹಿಂಸರಿರ್ತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲ ಪರಮಪೂಜ್ಯರ ಒಂದು ಆಶೀರ್ವಾದದಿಂದ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜನ ಈ ಭಾಗದಲ್ಲಿ ಬಡತನ ಇದೆ, ನೀರಿನ ಹಾಹಾಕಾರ ಇದೆ, ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲ. ರಾಯಚೂರು ಈ ಭಾಗದ ಯುವಕ ಯುವತಿಯರಿಗೂ ಹೊರ ರಾಜ್ಯಕ್ಕೆ
ಗುಳೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಒಂದು ವಿಶ್ವಾಸನ ಕೊಡ್ತೇನೆ, ಒಂದು ಮಾತನ್ನ ಹೇಳ್ತೇನೆ. ಆ ಭಗವಂತನ ಕೃಪೆಯಿಂದ, ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಮುಂದೆ ಭಗವಂತ ಯಾವತ್ತು ಶಕ್ತಿ ಕೊಡ್ತಾನೋ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದಾಗ್ಲಿ, ಯುವಕರಿಗೆ ವಿಶೇಷವಾಗಿ ಈ ಭಾಗದಲ್ಲಿ ಕೈಗಾರಿಕೆಗಳನ್ನ ತರ್ತಕ್ಕಂಥ ಅವಶ್ಯಕತೆ ಇದೆ. ನಾನು ಕೂಡ ಮಸ್ಕಿ ಚುನಾವಣಾ ಸಂದರ್ಭಗಳನ್ನು ನೋಡಿದ್ದೇನೆ, ನನ್ನ ಕಣ್ಮುಂದೆ ಹಾಗೆ ಚಿತ್ರಣ ಇದೆ. ಗ್ರಾಮೀಣ ಭಾಗಕ್ಕೆ ಹೋದಾಗ ಇನ್ನೂ ಕೂಡ ಕುಡಿಯ ನೀರಿನ ವ್ಯವಸ್ಥೆ, ಕುಡಿಯ ನೀರಿನ ಹಾಹಾಕಾರ ಇದೆ. ಇವತ್ತು ಕೂಡ ಒಳ್ಳೆ ಶುದ್ಧ ಕುಡಿಯ ನೀರು ಬೇಕು ಅಂತ ಹೇಳಿದ್ರು 3 ಕಿಲೋಮೀಟರ್ 4 ಕಿಲೋಮೀಟರ್ ತಾಯಂದ್ರು ಕೊಡಪ ನಡ್ಕೊಂಡು ಹೋಗ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ಅದರಲ್ಲೂ ಕೂಡ ರಾಯಚೂರು ಭಾಗದಲ್ಲಿ, ಜಿಲ್ಲೆ ಭಾಗದಲ್ಲಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಭಗವಂತ ಶಕ್ತಿ ಕೊಟ್ಟರೆ ಈ ಭಾಗದಲ್ಲಿ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ನಾನಾಗ್ಲಿ, ಶಿವಗೌಡ ನಾಯಕ್ ಅವರಾಗ್ಲಿ, ನಮ್ಮ ಜನಾರ್ದನ್ ರೆಡ್ಡಿ ಅವರು, ಬೈರತಿ ಬಸವರಾಜ್ ಅವರು, ಅದೇ ರೀತಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಶ್ರಮವನ್ನು ಹಾಕ್ತೇನೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲಾಡಳಿತ ಮತ್ತು ಅಂಬಿಗರ ಸಮಾಜದಿಂದ ನಿಜ ಶರಣ ಅಂಬಿಗರ ಚೌಡಯ್ಯನವರ 905ನೇ ಜಯಂತಿಯನ್ನು ಜನವರಿ 21ರಂದು ನಗರದ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಸಮಾಜದ ಅಧ್ಯಕ್ಷ ಕೆ ಶಾಂತಪ್ಪ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅಂಬಿಗರ ಚೌಡಯ್ಯ ಮೂರ್ತಿಗೆ ಬೆಳಿಗ್ಗೆ 8 ಗಂಟೆಗೆ ಶಾಂತಮಲ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಪೂಜಾ ಕಾರ್ಯಕ್ರಮದಲ್ಲಿ ಮಕ್ತಲ್ ಶಾಸಕ ವಕಟಿ ಶ್ರೀ ಹರಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅಂಬಿಗರ ಚೌಡಯ್ಯ ವೃತ್ತದಿಂದ ಭಾವಚಿತ್ರ ಮೆರವಣಿಗೆ ರಂಗಮಂದಿರವರೆಗೆ ನಡೆಯಲಿದೆ ಎಂದರು. ಈ ಬಾರಿ ಮಹಿಳೆಯರಿಂದ ಕುಂಭಮೇಳ ಆಯೋಜಿಸಲಾಗಿದೆ. ವಿವಿಧ ಕಲಾ ತಂಡಗಳಿಗೆ ಭವ್ಯ ಮೆರವಣಿಗೆ ನಡೆಯಲಿದೆ ಎಂದರು. ಅದ್ದೂರಿಯಾಗಿ ಜಯಂತಿ ಆಚರಿಸಲು ನಿರ್ಧರಿಸಲಾಗಿದೆ. ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸರ್ಕಾರ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಅಂಗವಾಗಿ ನಾವು ಪ್ರತಿ ವರ್ಷ ಸುಮಾರು 12 ವರ್ಷದಿಂದ ಈ ಒಂದು ಜಯಂತಿಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಬೆಳಿಗ್ಗೆ 8 ಗಂಟೆಗೆ ಅಂಬಿಗರ ಚೌಡಯ್ಯ ಮೂರ್ತಿ ಪೂಜೆ ಆಗ್ತದೆ. ಆ ಪೂಜೆಯಲ್ಲಿ ನಮ್ಮ ಜಿಲ್ಲೆ ಬ್ರಹ್ಮಣ ಮಠ ಪೂಜೇಶ್ವರಿಗಳಾದಂಥ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಸೋಮಪೇಟೆ ಹಿರಿಯ ಮಠದ ಅಭಿನವ ರಾಜರೂಪಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಮೂರ್ತಿ ಪೂಜೆ ನಡೀತದೆ. ಅದರ ನಂತರ 8:30-9 ಗಂಟೆಗೆ ಎಲ್ಲ ಜನಪ್ರತಿನಿಧಿಗಳು ಅಂದರೆ ಸಚಿವರು, ಶಾಸಕರು, ಸಂಸದರು, ನಗರಸಭೆ ಇನ್ನಿತರ ಅನೇಕ ನಗರ ಪಾಲಿಕೆ ಎಲ್ಲ ಸದಸ್ಯ ಬಂಧುಗಳು ಬರ್ತಾರೆ. ವಿವಿಧ ಸಮುದಾಯಗಳ ಎಲ್ಲ ಸಮಾಜದ ಮುಖಂಡರು ಭಾಗವಹಿಸ್ತಾರೆ. ಅನೇಕ ಬೇರೆ ಬೇರೆ ಸಂಘಟನೆಗಳ ಮುಖಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ಸಮಾಜದ ರೈತರು, ಪಟ್ಟಣ ಮತ್ತು ತಾಲೂಕಿನ ಸುಮಾರು ಒಂದು 10,000 ಮಹಿಳೆಯರು ಮತ್ತು ಎಲ್ಲ ಪುರುಷರು, ಯುವಕರು, ಒಂದು 10,000 ಜನ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಮೆರವಣಿಗೆ ಅಂಬಿಗರ ಚೌಡಯ್ಯ ವೃತ್ತದಿಂದ ಅಂದರೆ BRB ಮಹಾವಿದ್ಯಾಲಯ ವೃತ್ತದಿಂದ ನೇತಾಜಿ ನಗರ ವೃತ್ತ, ಕೀವಿಕಂದೀಲು, ನಗರಸಭೆ, ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರಕ್ಕೆ ಬರ್ತದೆ.
ಇಲ್ಲಿವರೆಗೆ ಜನ ಇರ್ತಾರೆ. ಯಾವಾಗ ರಂಗಮಂದಿರ ಬಂದ ನಂತರ ಇಲ್ಲಿ 1500 ಇದ್ದಂತ ನಮ್ಮ ತಾಲೂಕಿನ ಎಲ್ಲ ಗ್ರಾಮದವರು ಹೋಗ್ತಾರೆ, ಅಲ್ಲಿ ನೀರು ತುಂಬಿಸ್ತಾರೆ. ಇಲ್ಲಿ ಸುಮಾರು 2000 ಒಳಗಿದ್ರೆ ಹೊರಗೆ 1000 ಇರ್ತಾರೆ. ನಮ್ಮ ಮಹಿಳೆಯರು ಕುಂಭಗಳೊಂದಿಗೆ ಸುಮಾರು 1500-2000 ಕುಂಭಗಳು ಮುಖಾಂತರ ಎಲ್ಲ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿವಿಧ ಕಲಾ ತಂಡಗಳು ಕೂಡ ಭಾಗವಹಿಸ್ತಾರೆ. ಅನೇಕ ಜನರು ಕೂಡ ಭಾಗವಹಿಸ್ತಾರೆ, ವಿವಿಧ ಸಂಘಟನೆಗಳು ಕೂಡ. ಹಾಗಾಗಿ ತಮ್ಮ ಮುಖಾಂತರ ಇಡೀ ಎಲ್ಲ ಸಮುದಾಯದವರು ಮತ್ತು ನಮ್ಮ ರಂಗಮಂದಿರ ಸಮಾಜ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಒಂದು ಯಶಸ್ವಿ ಮಾಡಬೇಕು ಹಾಗೆ ಅಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬೆಳಕು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಾಥಮಿಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸೋಣ. ನೀವೆಲ್ಲರೂ ಚಪ್ಪಾಳೆಯಿಂದ ಬೆಳಕು ಸಾಹಿತ್ಯ ಮತ್ತು ರಾಷ್ಟ್ರ ಮಟ್ಟದ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ರಾಯಚೂರಿನಲ್ಲಿ 16 ವರ್ಷಗಳಿಂದ ಜಿಲ್ಲೆಯಲ್ಲಿರುವ ಕೆಲವು ಸಂಘ ಸಂಸ್ಥೆಗಳಿಂದ ನಿರಂತರವಾಗಿ ಕನ್ನಡ ನಾಡು ನುಡಿ ಬೆಳೆಸುವ ಕಾರ್ಯಕ್ರಮ ನಡೆಯುತ್ತಿರುವುದು ಶ್ಲಾಘನೀಯ ಎಂದು ಮಾಜಿ ಸಚಿವ ಕೆ ಶಿವನಗೌಡ ನಾಯಕ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಕು ಸಾಹಿತ್ಯಿಕ ಶೈಕ್ಷಣಿಕ ಸಾಮಾಜಿಕ ಸಂಸ್ಥೆಯಿಂದ ಹಮ್ಮಿಕೊಂಡ ರಾಷ್ಟ್ರಮಟ್ಟದ ಕನ್ನಡ ಕಲಾವರ ಕಾರ್ಯಕ್ರಮ ಉದ್ಘಾಟಿಸಿ ಶನಿವಾರ ಮಾತನಾಡಿದರು. ಬೆಳಕು ಸಂಸ್ಥೆಯಿಂದ ಇದು 119ನೇ ಕಾರ್ಯಕ್ರಮವಾಗಿದ್ದು ಕನ್ನಡ ನಾಡು ನುಡಿ ಬೆಳೆಸಲು ಸಂಸ್ಥೆಯ ಶ್ರಮ ಮಾದರಿಯಾಗಿದೆ. ಯುವಕರಲ್ಲಿ ಕನ್ನಡತನ ನಾಡು ನುಡಿಯ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ ಎಂದರು. ಇಂದಿನ ಮಕ್ಕಳು ಮೊಬೈಲ್ಗಳಿಗೆ ಒಳಗಾಗಿದ್ದಾರೆ. ತಾಯಿ ತನ್ನ ಮಕ್ಕಳಿಗೆ ಊಟ ಮಾಡಿಸಲು ಮೊಬೈಲ್ ತೋರಿಸಿ ಸಮಾಧಾನ ಪಡಿಸಬೇಕಾದ ದುರಸ್ತಿ ಬಂದಿದೆ. ಒಂದು ಗೌರವವನ್ನು ಸಮರ್ಪಣೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಬಹುತೇಕ ಇವೆಲ್ಲ ನಮ್ಮ ಒಟ್ಟಗಲಿನವರು ಪ್ರಾಸ್ತಾವಿಕವಾಗಿ ಸ್ವಾಗತ ಮಾಡತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮಾತನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೇಖಾ ಬಡಿಗೇರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿ, ಯಾಕೆ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರು ಅಂತಂದರೆ, ರೇಖಾ ಬಡಿಗೇರ್ ಅಂತಕ್ಕಂಥ ಸಾಕಷ್ಟು ಜನ ಸಹೋದರಿಯರು ಬಹುತೇಕ ವರ್ಷಾನುಗಟ್ಟಲೆ ಒಂದಿಲ್ಲೊಂದು ಕಾರ್ಯಕ್ರಮಗಳನ್ನು, ಕನ್ನಡ ಪರ ಕಾರ್ಯಕ್ರಮಗಳನ್ನು, ಈ ಜಿಲ್ಲೆಯ ಪರ ಕಾರ್ಯಕ್ರಮಗಳನ್ನು ಅಥವಾ ಜಿಲ್ಲೆಯ ಜನರ ಮನಸ್ಸನ್ನು ಬದಲಾವಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಬಹುತೇಕ ರೇಖಾ ಸಹೋದರಿಯ ಆದಿಯಾಗಿ ಸಾಕಷ್ಟು ಜನ ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಇವು ಬೇಕಿವು ಕಾರ್ಯಕ್ರಮ ಮಾಡದೆ ಹೋದರೆ ಬಹುತೇಕ ಇತಿಹಾಸವನ್ನು
ತಿಳಿದುಕೊಳ್ತಕ್ಕಂಥ ಕೆಲಸ ಇವತ್ತಿನ ಯುವ ಪೀಳಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲ ಗೊತ್ತಿದೆ ಇವತ್ತು ಯುವ ಪೀಳಿಗೆ ಯಾಕಾಗಿದೆ ಅಂತಂದರೆ, ಆ ಯುವ ಪೀಳಿಗೆ ಕೇವಲ ಒಂದು ಮೊಬೈಲ್ಗೆ ಸೀಮಿತ ಆಗ್ತಕ್ಕಂಥ ಕಾಲಘಟ್ಟವನ್ನು ನಾವು ನೋಡ್ತಾ ಇದ್ದೇವೆ. ಬಹುತೇಕ ಒಂದು ಮಗು ಎಲ್ಲಿಂದ ಇವತ್ತು ಯಾವ ರೀತಿ ಇವತ್ತು ಮೊಬೈಲ್ ಸಂಸ್ಕೃತಿ ಮಕ್ಕಳನ್ನು ಬೇರೆ ಬೇರೆ ಜನರನ್ನು ಎಳಿತಾ ಇದ್ದಾವೆ ಅಂತಂದರೆ, ಒಂದು ಮಗು ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೂ ಕೂಡ ಆ ಮೊಬೈಲಲ್ಲಿ ಗೋವಿನ ಹಾಡನ್ನು ಹಾಕಿ ಮಕ್ಕಳಿಗೆ ತೋರಿಸುವ ಮುಖಾಂತರ ಊಟ ಮಾಡಿಸ್ತಕ್ಕಂಥ ಒಂದು ಹೊಸ ಕತೆ ಪ್ರಾರಂಭ ಆಗಿದೆ. ಇದು ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನನಗೂ ಒಂದು 15 ತಿಂಗಳದ ಪಾಪು ಇದೆ. ಡಾಕ್ಟರ್ ಮರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ನನ್ನ ಮಗನ ಹೆಸರು. ನನ್ನ ಹೆಂಡತಿ ಆ ಗೋವಿನ ಕಥೆಯನ್ನು ಹಾಕಿ ದಿನಾಲು ಊಟ ಮಾಡಿಸ್ತಾ ಇದ್ದೆ. ಅಂದರೆ ಏನಾಗಿದೆ ಇವತ್ತಿನ ದಿನಮಾನಗಳಲ್ಲಿ, ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಈ ಸಾಹಿತ್ಯ ಚಟುವಟಿಕೆಗಳನ್ನು, ಕನ್ನಡ ಪರ ವಿಚಾರಗಳನ್ನು, ದೇಶದ ಇತಿಹಾಸವನ್ನು, ಪ್ರಪಂಚದ ಇತಿಹಾಸವನ್ನು ಸುಮಾರು 2-3 ಸಾವಿರ ವರ್ಷಗಳಿಂದ ದೇಶ ಯಾಕೆ ನಡೆದು ಬಂತು, ಸ್ವತಂತ್ರದ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಭಾರತೀಯರು ಸ್ವತಂತ್ರವನ್ನು ತೆಗೆದುಕೊಂಡ್ವಿ, ಕನ್ನಡದ ಪರಿಸ್ಥಿತಿಗಳೇನು, ಸಾಹಿತ್ಯದ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ದನ್ನು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಇವತ್ತಿನ ಸಂಘಟನೆಗಳು ಏನು ಮಾಡ್ತಾ ಇದ್ದಾವೆ, ನಿಜವಾಗಲೂ ಕೂಡ ನಾವೆಲ್ಲ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕಾಗ್ತದೆ. ಇಂಥ ಒಂದು ಅದ್ಭುತ ವ್ಯಕ್ತಿ ಎಲ್ಲೆಲ್ಲೋ ಮಾಡಿದರೆ ಇದು 4ನೇ ಕಾರ್ಯಕ್ರಮ ಅಂದರು. ನಾನು ಮೊದಲನೇ ಬಾರಿ ನಮ್ಮ ಭೇಟಿಗೌಡರ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. 119 ಕಾರ್ಯಕ್ರಮ ಏನು ಮಾಡಿದ್ದಾರೋ ನಮ್ಮ ಮಾರುತಿ ಬಡಿಗರಣ್ಣನವರು, ನಾವು ಸಾಕಷ್ಟು ಕಾರ್ಯಕ್ರಮಗಳು ಅವರು ಪಾಲ್ಗೊಂಡಿದ್ದೀವಿ, ಅವ್ರಿಗೆ ಸೇವೆ ಮಾಡಿದ್ದೀವಿ ನಾವು. ಅಣ್ಣ ನಿಮಗೂ ಎಷ್ಟು 100 ಆಗಿದವ ಎನಿಸಿಲ್ಲ. ಅವರು ಇಡೀ ದೇಶದಲ್ಲೇ ಮಾಡ್ತಾರೆ ಮಾರುತಿ ಅಣ್ಣವರು, ನಮ್ಮ ಇಡೀ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಭೇಟಿಗೌಡರು ಭಾಳ ಅದ್ಭುತ ಕೆಲಸ ಮಾಡಿದ್ದಾರೆ. ನಮ್ಮ ಇವತ್ತು ಒಂದು ಹೆಮ್ಮೆಯ ವಿಷಯ ಏನಂದರೆ, ನನ್ನ ಪಕ್ಕದಲ್ಲಿ ಕುಳಿತಂತಹ ಪೂಜ್ಯರು, ನಾನು ಬಂದು ಕೂಡಬೇಕಾದ್ರೆ ಅವರು ಬಂದುಬಿಟ್ರು. ಯಾರೋ ಬಂದಿದ್ದಾರೆ ಅಂದ್ಕೊಂಡೆ ನಾನು, ಸೈಡಾಗಿ ಆ ಕಡೆ ಹೋಗಿ ಕೂತ್ಬಿಟ್ರು. ನಾವು ಬಂದ್ಕೊಳ್ಳೆ ಅವ್ರ ಪಾಪ ಎದ್ದು ಹಾಕಿಡೋದು. ಯಾಕಂದರೆ ನಾವೆಲ್ಲ ವೈಟ್ ಆ್ಯಂಡ್ ವೈಟ್ ಕಡಕ್ಕೆ ಹಾಕ್ಕೊಂಡು ಗಂಜಿ ಹಾಕ್ಕೊಂಡು ಸ್ವಲ್ಪ ಕಾಣಿಸಿದ್ರೆ ಎಲ್ಲಿ ಅಟ್ರಾಕ್ಷನ್ ಆಗುತ್ತೆ ಅಂತ ಒಂದು ಭಾವನೆ. ಇವ್ರನ್ನ ನೋಡಿ ನಾನು ಕಲಿಬೇಕಾಯ್ತು. ಒಬ್ಬ ಸಾಹಿತಿಗಳು ಹೇಳಿದ್ದಾರೆ, ಯಶಸ್ಸು ಅಂದರೆ ಏನು? ಮೂಲತಃ ನಾವು ಕೇಳ್ಕೋಬೇಕಾದಂಥ ಪ್ರಶ್ನೆ. ಸಿರಿತನ, ಸುಖ ಮತ್ತು ಖ್ಯಾತಿಗಳು ಯಶಸ್ಸಿನ ಮನದಂಡ ಅಲ್ಲ ಎಂದು ಹೇಳಲಾಗುತ್ತದೆ. ಬದುಕಿನ ವಿವಿಧ ಆಯಾಮಗಳನ್ನು ಆಸ್ವಾದಿಸುತ್ತಾ ಪಶ್ಚಾತ್ತಾಪರಹಿತ ಅರ್ಥಪೂರ್ಣ ಬದುಕನ್ನು ನಡೆಸುವುದೇ ನಿಜವಾದ ಯಶಸ್ಸು ಎಂದು ಹೇಳಲಾಗುತ್ತದೆ. ಅಂಥ ಯಶಸ್ಸನ್ನು ಗಳಿಸಬೇಕಾದರೆ ನಾವು ಬುದ್ಧಿವಂತರಾಗಬೇಕು. ಇವತ್ತು ಇಂಥ ಅದ್ಭುತ ಸಾಧನೆ ಮಾಡ್ತಾ ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡೋ ದೊಡ್ಡದಕ್ಕೆಲ್ಲ ದೇವರಂಥ ಮನುಷ್ಯರನ್ನ, ಬುದ್ಧಿಮಂತ ಮಕ್ಕಳಂದರೆ ದೇವರಂಥ ಮನುಷ್ಯರವರು. ಯಾಕಂದರೆ ಅವರು ಸಾಕ್ಷಾತ್ ಪರಮಾತ್ಮ ಇರುವಂಥ ಮನಸ್ಸುಗಳು, ಕಲ್ಮಶ ಇರುವಂಥ ಮನಸ್ಸುಗಳು. ಅಂಥ ಮುದ್ದು ಮಕ್ಕಳನ್ನು ತಮ್ಮ ಆಶ್ರಮದಲ್ಲಿ ಇಟ್ಕೊಂಡು ಏನು ಸಾಕಿ ಸಲ್ಲುತ್ತಾ ಇದ್ದಾರೆ. ಇಂಥ ಆ ಪರಮಾತ್ಮ ಯಾವ ರೀತಿ ನಾನೆಲ್ಲ ಕಡೆ ಹೇಳ್ತಾ